ಹಲೋ, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಏನು ವಿಡಿಯೋ ಅಂತ. ಎಸ್, ತುಂಬಾ ಜನಕ್ಕೆ ಡೌಟ್ ಇತ್ತು, ಇನ್ಸ್ಟೆಂಟ್ ಫಂಡಿಂಗ್ ಅಲ್ಲಿ ನಿಜವಲ್ಲೂ ಪೇಔಟ್ಸ್ ಕೊಡ್ತಾರಾ, ಇಲ್ಲ ಸುಮ್ಮನೆ ಫಂಡೆಡ್ ಅಕೌಂಟ್ಸ್ ಇಂದ ಪೇಔಟ್ಸ್ ಮಾಡ್ಬೋದಾ, ಇಲ್ಲ ಫಂಡೆಡ್ ಅಕೌಂಟ್ಸ್ ಮಾಡಕ್ಕೆ ದೊಡ್ಡ ಅಕೌಂಟ್ಸ್ ಬೇಕಾ, ಲೈಕ್ $50,000 ಇಲ್ಲ $1 lakh, $2 lakh, ಇಲ್ಲ $25,000 ಇಂತ ಬಿಗ್ ಬಿಗ್ ಅಕೌಂಟ್ಸ್ ಬೇಕಾ, ಸ್ಮಾಲರ್ ಅಕೌಂಟ್ಸ್ ಅಲ್ಲಿ ಟ್ರೇಡ್ ಆಗಲ್ವಾ ಅಂತ ಎಲ್ಲರಿಗೂ ತುಂಬಾ ಡೌಟ್ ಇದೆ. ತುಂಬಾ ಜನ ತುಂಬಾ ಸತಿ ಕೇಳಿದಿರ. ಓಕೆ, ಸೊ ಆಸ್ ಯು ಕ್ಯಾನ್ ಸಿ ದಿಸ್ ಇಸ್ ಜಸ್ಟ್ $1,250 ಅಕೌಂಟ್. ಈ ಅಕೌಂಟ್ ನನಗೆ ಫ್ರೀ ಆಗಿ ಸಿಕ್ಕಿದ್ದು. ಇನ್ಸ್ಟೆಂಟ್ ಫಂಡಿಂಗ್ ಅವರು ಗಿವ್ ಅವೇ ಮಾಡಿದ್ರು. ಸೊ ಗಿವ್ ಅವೇಲಿ ನನಗೆ $1,250 ಫ್ರೀ ಆಗಿ ಒಂದು ಫಂಡೆಡ್ ಅಕೌಂಟ್ ಸಿಕ್ಕಿತ್ತು. ಸೊ ಆ ಫಂಡೆಡ್ ಅಕೌಂಟ್ ಅಲ್ಲಿ ಐ ಮೇಡ್ ಅ ಪ್ರಾಫಿಟ್ ಆಫ್ $65. ಸೊ ಆಸ್ ಯು ಕ್ಯಾನ್ ಸಿ ದಿಸ್ ಇಸ್ ಮೈ ನೇಮ್, ಸುಚಿತ್ ಗೌಡ ಆರ್. ನಿಮ್ಗೂ ಗೊತ್ತಿದ್ದಂಗೆ ನಾ ಹೆಸರು ಸುಚಿತ್, ರೈಟ್? ಸೊ ಲೆಟ್ ಮಿ ರಿಫ್ರೆಶ್ ಒನ್ಸ್. ತುಂಬಾ ಜನ ಡೌಟ್ ಇರುತ್ತೆ, ಅದು ಎಡಿಟೆಡ್ ಅದು ಇದು ಅಂತೀರಾ. ಓಕೆ, ಸೊ ದಿಸ್ ಇಸ್ ಮೈ ರಿಯಲ್ ಅಕೌಂಟ್. ಅಂಡ್ ಅದ್ರ ಜೊತೆಗೆ ಎಸ್, ಬಿಗ್ ಯಾಕೆ ನನಗೆ ಇದು ಪ್ರಾಫಿಟ್ಸ್ ನ ಫ್ಲೆಕ್ಸ್ ಮಾಡೋದ್ರಲ್ಲಿ ನಂಗೆ ಇಂಟ್ರೆಸ್ಟ್ ಇಲ್ಲ, ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಇಷ್ಟನೂ ಇಲ್ಲ. ಎಂತಕ್ಕೆ? ನಜರ್ ಅನ್ನೋದನ್ನ ನಾನು ತುಂಬಾ ಹೆವಿ ಲೈಸ್ ನ ತುಂಬಾ ನಂಬ್ತೀನಿ. ಸೊ ದಟ್ ಈಸ್ ದ ರೀಸನ್ ಐ ನೆವರ್ ಶೋ P&L ಅಂಡ್ ದಿಸ್. ಬಟ್ ಏಂತಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ? ಒಂದು, ಎಸ್, ಸ್ಮಾಲರ್ ಅಕೌಂಟ್ಸ್ ಅಲ್ಲಿ ಪೇಔಟ್ಸ್ ತಗೊಬಹುದು. ಸೆಕೆಂಡ್, ಫಂಡೆಡ್ ಅಕೌಂಟ್ಸ್ ಅಲ್ಲಿ ಪೇಔಟ್ ಸಿಗುತ್ತಾ ಇಲ್ಲ ಅನ್ನೋದು ಒಂದು ತೋರ್ಸಕ್ಕೋಸ್ಕರ ಈ ವಿಡಿಯೋ ಮಾಡ್ತೇವೆ. ಅದ್ರ ಜೊತೆಗೆ ಹೆಂಗ್ ಪೇಔಟ್ಸ್ ತಗೊಬೇಕು ಸೇಫರ್ ವೇ ಅಲ್ಲಿ, ಸೊ ಹೌ ಟು ಯೂಸ್ ದ ಪೇಔಟ್ಸ್ ಮೆಥಡ್, ಸೊ ಎವ್ರಿಥಿಂಗ್ ಈ ವಿಡಿಯೋದ ಇನ್ ಡೀಟೇಲ್ ಕೊಡ್ತೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಮೇಕ್ ಶ್ಯೂರ್ ಯು ಲೈಕ್ ದ ವಿಡಿಯೋ, ಕಮೆಂಟ್ ಮಾಡಿ, ಅಂಡ್ ಇಫ್ ಯು ಆರ್ ನ್ಯೂ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ಆಸ್ ಯು ಕ್ಯಾನ್ ಸಿ ದಿಸ್ ಇಸ್ $1,250 ಅಕೌಂಟ್. ನನಗೆ ಪ್ರಾಫಿಟ್ ಸ್ಪ್ಲಿಟ್ ಬಂದು 80% ಇದೆ. ಓಕೆ, ಸೊ ಪ್ರಾಫಿಟ್ ಸ್ಪ್ಲಿಟ್ ಬಂದು 80% ಇದೆ. ಅಂಡ್ ಫಸ್ಟ್ ಆಫ್ ಆಲ್ ಪೇಔಟ್ ಅವೈಲಬಿಲಿಟಿ. ಪೇಔಟ್ಸ್ ತಗೊಳಕ್ಕೆ ಏನ್ ಅವೈಲಬಿಲಿಟಿ, ಲೈಕ್ ಏನು ಎಲಿಜಿಬಲ್, ಏನೇನು ಕ್ರೈಟೀರಿಯಾ ಅಂತಂದ್ರೆ, ಫಸ್ಟ್ ಎಲ್ಲಾ ಟ್ರೇಡ್ಸ್ ಕ್ಲೋಸ್ ಆಗಿರ್ಬೇಕು. ಯಾವ್ದು ಓಪನ್ ಪೊಸಿಷನ್ಸ್ ಇರಬಾರ್ದು, ಎಲ್ಲಾ ಪೊಸಿಷನ್ಸ್ ಕ್ಲೋಸ್ ಆಗಿರ್ಬೇಕು. ಅದ್ರ ಜೊತೆಗೆ ಯಾವ್ದು ಹಳೆ ಪೇಔಟ್ಸ್ ಪೆಂಡಿಂಗ್ ಇರಬಾರ್ದು. ನೋ ಪೆಂಡಿಂಗ್ ಪೇಔಟ್ಸ್, ಎಲ್ಲ ಪೇಔಟ್ಸ್ ಕ್ಲಿಯರ್ ಆಗಿರ್ಬೇಕು. ಬಿಕಾಸ್ 2-3 ಪೇಔಟ್ ಒಂದೇ ಟೈಮ್ ತಗೊಳಕ್ಕಾಗಲ್ಲ. ಒಂದ್ ಪೇಔಟ್ ಕ್ಲಿಯರ್ ಆದ್ಮೇಲೆ ಇನ್ನೊಂದು ಪೇಔಟ್ಸ್ ತಗೊಳಕ್ಕಾಗಲ್ಲ. ಅದ್ರ ಜೊತೆಗೆ ಕಾಂಟ್ರಾಕ್ಟ್ ಸೈನ್ ಆಗಿರ್ಬೇಕು. ಸೊ ನಿಮ್ಗೆ ಒನ್ಸ್ ಇವಾಗ ಫೇಸ್ ಅಕೌಂಟ್ಸ್ ಆಗಿದ್ರೆ ನಿಮ್ಗೆ ಫೇಸ್ ಆಗಿದ ತಕ್ಷಣ ನಿಮ್ಗೆ ಕಾಂಟ್ರಾಕ್ಟ್ ಸೈನ್ ಮಾಡಕ್ ಕೊಡ್ತಾರೆ. ಇಲ್ಲ ಇನ್ಸ್ಟೆಂಟ್ ಫಂಡೆಡ್ ಅಕೌಂಟ್ ಅಂದ್ರೆ, ಡೈರೆಕ್ಟ್ ಫಂಡೆಡ್ ಅಕೌಂಟ್ ಅಂದ್ರೆ ಪರ್ಚೇಸ್ ಮಾಡಿದ ತಕ್ಷಣ ನಿಮ್ಗೆ ಕಾಂಟ್ರಾಕ್ಟ್ ಸೈನ್ ಮಾಡಕ್ ಕೊಡ್ತಾರೆ. ಅದ್ರ ಜೊತೆಗೆ ಮಿನಿಮಮ್ ಪೇಔಟ್ $25 ಮಾಡ್ಬೇಕಂದ್ರೆ 1.5%, ನಿಮ್ ಕ್ಯಾಪಿಟಲ್ ಮೇಲೆ 1.5% ಮಾಡ್ಬೇಕು. ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ, ಟೆಲ್ ಯು. ಅಕೌಂಟ್ ಆಕ್ಟಿವ್ ಆಗಿರ್ಬೇಕು, ಅಕೌಂಟ್ ಇನ್ಆಕ್ಟಿವ್ ಅಕೌಂಟ್ ಆಗಿರಬಾರ್ದು. ಅದ್ರ ಜೊತೆಗೆ 14 ಡೇಸ್ ಫಸ್ಟ್ ವಿಡ್ರಾಲ್ ನಿಮ್ಗೆ ಕೊಡೋದೇ ಅವರು 14 ಡೇಸ್ಗೆ. ನೀವು ಒಂದು ಲೈಕ್ ಬೇರೆ ಒನ್ ಫೇಸ್ ಅಕೌಂಟ್, ಟೂ ಫೇಸ್ ಅಕೌಂಟ್ಸ್ ತರ ಕನ್ಸಿಸ್ಟೆನ್ಸಿ ಲೈಕ್ ಆನ್ ಡಿಮ್ಯಾಂಡ್ ಪೇಔಟ್ ಇಲ್ಲ ಇದು. ಸೊ ಫಸ್ಟ್ ಪೇಔಟ್ 14 ಡೇಸ್ಗೆ, ಅದಾದ್ಮೇಲೆ ಎವ್ರಿ ವೀಕ್ ಇರುತ್ತೆ ಪೇಔಟ್. ಅಂಡ್ ನೆಕ್ಸ್ಟ್ ಇಸ್, ಸೊ ದಿಸ್ ಇಸ್ ದ ಟ್ರಿಕ್ ಇಯರ್. ಸ್ಮಾರ್ಟ್ ಡ್ರಾಡೌನ್ ಲಾಕ್ ಇನ್ ಆಗಬೇಕು. ಸ್ಮಾರ್ಟ್ ಡ್ರಾಡೌನ್ ಅಂದ್ರೆ ಏನು? ಸೊ ಮಿನಿಮಮ್ 5% ಪ್ರಾಫಿಟ್ಸ್, ನಿಮ್ ಕ್ಯಾಪಿಟಲ್ ಮೇಲೆ 5% ಪ್ರಾಫಿಟ್ಸ್ ಮಾಡಿದ್ರೆ ನಿಮ್ಗೆ ಈ ಸ್ಮಾರ್ಟ್ ಡ್ರಾಡೌನ್ ಅನ್ನೋದು ಲಾಕ್ ಇನ್ ಆಗೋದು. ಸೊ 5%, ಸೊ $1,250 5% ಅಂತಂದ್ರೆ $62-63 ಸಮಥಿಂಗ್ ಬರುತ್ತೆ. ಸೊ ಅದಾಗಿದೆ. ಸೊ ಅದಕ್ಕೆ ಅದು ಕೂಡ ಟಿಕ್ ಆಗಿದೆ. ನೆಕ್ಸ್ಟ್ KYC ಕಂಪ್ಲೀಟ್ ಆಗಿರ್ಬೇಕು. ಸೊ ಇವೆಲ್ಲ ಆದ್ರೆ ಯು ಆರ್ ಎಲಿಜಿಬಲ್ ಫಾರ್ ಅ ಪೇಔಟ್. ಸೊ ಅದೇನ್ ಟಾರ್ಗೆಟ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಯು ಆರ್ ಎಲಿಜಿಬಲ್ ಫಾರ್ ಅ ಪೇಔಟ್. ಸೊ ಇಲ್ಲ ಅಂತಂದ್ರೆ ನಿಮ್ಗೆ ಇಲ್ಲೇ ಟಿಕ್ ಮಾರ್ಕ್, ಇಲ್ಲ ರೆಡ್ ಅಲ್ಲಿ ಇಂಟು ಮಾರ್ಕ್ ಅಂತ ತೋರಿಸುತ್ತೆ. ಸೊ ನಂದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಪೇಔಟ್ಸ್ ಹೆಂಗ್ ತಗೊಂಡು, ಸೊ ದಿಸ್ ಇಸ್ ದ ಯೂಶಲಿ ನಾನು USDT ಅಲ್ಲಿ ತಗೊಂಡೆ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಯೂಸಿಂಗ್ ದ ರೈಸ್. ಸೊ ಸೇಫೆಸ್ಟ್ ವೇ. ಸೊ ನಿಮ್ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಸ್ ಗೆ ಬರುತ್ತೆ ಆಸ್ ಆಫ್ ಐ ನೋ. ಸೊ ಬಿಫೋರ್ ಟೇಕಿಂಗ್ ಎನಿ ವಿಡ್ರಾಲ್ಸ್, ಸೊ ನಿಮ್ ನಾಲೆಜ್ ಮೇಲೆ ನೀವು ತಗೊಳ್ಳಿ, ಡೋಂಟ್ ಟ್ರಸ್ಟ್ ಬ್ಲೈಂಡ್ಲಿ. ಸೊ ಆಸ್ ಆಫ್ ಮೈ ನಾಲೆಜ್, ಸೊ ಈ ಸತಿ ನಾನು ರೈಸ್ ಅಲ್ಲಿ ಪೇಔಟ್ಸ್ ತಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಪೇಔಟ್ಸ್ ಹೆಂಗ್ ತಗೋಬೇಕು? ಸಿಂಪಲ್, ಏನ್ ಅಮೌಂಟ್ ಇದೆ, ಅಂಡ್ ಆಸ್ ಯು ಕ್ಯಾನ್ ಸಿ ಅಮೌಂಟ್ ಎಷ್ಟು ವಿಡ್ರಾ ಮಾಡಬೇಕು? $64.9 ಇದೆ ನಂಗೆ ವಿಡ್ರಾ ಮಾಡಕ್ಕೆ. $64.9, ಕರೆಕ್ಟ್. ಸೊ ಇಲ್ಲಿ ನನಗೆ $64.9 ಬರಲ್ಲ. ಎಷ್ಟು ಬರುತ್ತೆ? ಬರೀ $51.92 ಬರುತ್ತೆ. $12.98 ಆಸ್ ಅ ಕಮಿಷನ್ ಕಟ್ ಆಗುತ್ತೆ. ಎಂತಕ್ಕೆ? ಬಿಕಾಸ್ ನಿಮ್ದು ಪ್ರಾಫಿಟ್ ಸ್ಪ್ಲಿಟ್ ಬಂದು 80% ಇದೆ. ಸೊ ಪ್ರಾಫಿಟ್ ಸ್ಪ್ಲಿಟ್ ಬಂದು 80% ಇದೆ. ಸೊ ಅದರಿಂದ ನಿಮ್ಗೆ 80%, 64.9 into 80% ಅಂತ ಹಾಕಿದ್ರೆ ನಿಮ್ಗೆ ಇನ್ನು ರಿಮೈನಿಂಗ್ ಬರೋದು $51.92. ಸೊ ದಿಸ್ ವಿಲ್ ಬಿ ಮೈ ಪೇಔಟ್. ಸೊ ನೆಕ್ಸ್ಟ್ ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಐ ವಿಲ್ ಯೂಸ್ ಆಸ್ ಅ ಫಾರ್ಮ್ ಪೇಮೆಂಟ್ ಅಂತ ಯೂಸ್ ಮಾಡ್ತೀನಿ. ಅಂಡ್ ಪೇಔಟ್ ಮೆಥಡ್, ಸೊ ಪೇಔಟ್ ಮೆಥಡ್ ಅಲ್ಲಿ ನಾನು ರೈಸ್ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಪೇಔಟ್ ಲೈಕ್ ಪೇಮೆಂಟ್ ಮೆಥಡ್ಸ್ ಹೆಂಗ್ ಆಡ್ ಮಾಡಬೇಕು ಅಂತ ಸಿಂಪಲ್. ಒನ್ಸ್ ಯು ಆರ್ ಎಲಿಜಿಬಲ್ ಪೇಮೆಂಟ್, ಲೈಕ್ ಪೇಔಟ್ಸ್ ಎಲಿಜಿಬಲ್ ಆದ್ಮೇಲೆ ಇಲ್ಲಿ ಪೇಮೆಂಟ್ ಆಪ್ಷನ್ ಅಂತ ಇದೆಯಲ್ಲ, ಈ ಸೆಕ್ಷನ್ಸ್ ಹೋಗಿ ನಿಮ್ಗೆ USDT ಬೇಕು USDT, ಇಲ್ಲ ಅಂತಂದ್ರೆ ರೈಸ್ ಬೇಕೋ ರೈಸ್ ಲೈಕ್ ಆಡ್ ಆನ್ ಮಾಡ್ಕೊಬೋದು. ಲೈಕ್ USDT ಇನ್ ದ ಸೆನ್ಸ್ ಕ್ರಿಪ್ಟೋ. ಸೊ ಕರೆಂಟ್ಲಿ ರೈಸ್ ಆಡ್ ಮಾಡಿ ಇಟ್ಟಿದ್ದೀನಿ. ಸೊ ಲೆಟ್ ಅಸ್ ಸಿ, ಐ ಸೆಲೆಕ್ಟ್ ರೈಸ್. ಸೆಲೆಕ್ಟ್ ರೈಸ್ ಅಕೌಂಟ್ ಅಂತ ಬಂದಿದೆ. Okay, so this is perfect. So rest. Okay, I declared that I have read and agreed with terms and conditions. So ಆಯ್ತು. ಸೊ ಇಲ್ಲಿಗೆ ರಿಕ್ವೆಸ್ಟ್ ಪೇಔಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ವಿಡಿಯೋ ಎಲ್ಲೂ ಕಟ್ ಮಾಡ್ತಾ ಇಲ್ಲ. I'll click on the request payout.
ಓಕೆ, ಪೇಔಟ್ಸ್ ರಿಕ್ವೆಸ್ಟೆಡ್ ಸಕ್ಸಸ್ಫುಲಿ. ಓಕೆ, ಅಕೌಂಟ್ಸ್ ಆಲ್ರೆಡಿ ಪೇಔಟ್ ರಿಕ್ವೆಸ್ಟ್ ಆಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ವಿಡ್ರಾಲ್ ನಂಗೆ ಯಾವಾಗ ನೋಡಿ, ಪೇಔಟ್ಸ್ ಆಗಿದ ತಕ್ಷಣ ಇಷ್ಟೊತ್ತಿಲ್ ಗ್ರೀನ್ ಇತ್ತು. ಸೊ ಯಾವ್ದು ಪೆಂಡಿಂಗ್ ಪೇಔಟ್ಸ್ ಇರಬಾರ್ದು, ಈಗ ಆಲ್ರೆಡಿ ತಗೊಂಡಿದ್ದೀನಿ. ಸೊ ಯಾವ್ದು ಪೇಔಟ್ಸ್ ನೆಕ್ಸ್ಟ್ ಪೇಔಟ್ಸ್ ತಗೊಳಕ್ ಆಗಲ್ಲ ನನಗೆ, ಅದು ಕ್ಲಿಯರ್ ಆಗೋವರೆಗೂ. ಅದ್ರ ಜೊತೆಗೆ ನೆಕ್ಸ್ಟ್ ವಿಡ್ರಾಲ್ ಆಗ ನೆಕ್ಸ್ಟ್ 7 ಡೇಸ್ಗೆ. ಸೊ 7 ಡೇಸ್ಗೆ ಐ ಕ್ಯಾನ್ ಟೇಕ್ ಒನ್ ಮೋರ್ ಪೇಔಟ್ಸ್. ಸೊ ಆಸ್ ಯು ಕ್ಯಾನ್ ಸಿಯರ್, ಸೊ ಇಷ್ಟೇ, ಇಲ್ಲಿಗೆ ನಿಮ್ ಕೆಲಸ ಮುಗೀತು. ಓಕೆ, ಸೊ ಇಲ್ಲಿ ನೋಡ್ಬೋದು ಪೇಔಟ್ ಹಿಸ್ಟ್ರಿಯಲ್ಲಿ. ಸೊ ಜನವರಿ ಲೈಕ್ ಇನ್ವಾಯ್ಸ್ ಐಡಿ ಬಂದಿದ್ದು ಜನವರಿ 26 ಕರೆಕ್ಟ್ ಆಗಿ ಏನ್ ಟೈಮಿಂಗ್ಸ್ ಇಲ್ಲೇ ತೋರಿಸ್ತಾ ಇದೆ. ಸೊ ರೈಸ್ ಪೇಔಟ್ಸ್ ತಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ $51.92 ನನಗೆ ಕ್ರೆಡಿಟ್ ಆಗ್ಬೇಕು. ಸೊ ಲೆಟ್ ಮಿ ಚೆಕ್, ಮೇಲಲ್ಲಿ ಏನೋ ಮೇಲ್ ಏನೋ ಬಂದಿದೆ, ಚೆಕ್ ಮಾಡ್ಕೊಳೋಣ. ಓಕೆ, ವೆಯ್ಟ್. ಓಕೆ, ಸೊ ಆಸ್ ಯು ಕ್ಯಾನ್ ಸಿ ಇಲ್ಲಿ ವಿಡ್ರಾಲ್ ಸಬ್ಮಿಟೆಡ್. ಸೊ ಇನ್ಸ್ಟೆಂಟ್ ಫಂಡಿಂಗ್ ಅಲ್ಲಿ ಆಸ್ ಯು ಕ್ಯಾನ್ ಸಿ ದ ಮೆಸೇಜ್ ವಿಡ್ರಾಲ್ ಸಬ್ಮಿಟೆಡ್ ಅಂತ ಬಂದಿದೆ. ಲೆಟ್ ಮಿ ಕ್ಲಿಕ್ ದಟ್. Okay, dear Suchit Gowda, congratulations, you are requested for your payout. Be sure to take a screenshot and send it to the payout section in the Discord server. If this is your first payout and you have selected the Rise payment option, you will receive email from Rise within the next 24 hours to begin the onboarding process. Done. So 51 account, so done. You only need to complete the onboarding process. If you so already na Rise account ಇದೆ, so ನೋಡೋಣ ನನಗೆ ಯಾವ ತರ ಬರುತ್ತೆ. ಆಲ್ರೆಡಿ ರೈಸ್ ಅಕೌಂಟ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪೇಔಟ್ ಗೈಸ್. ಸೊ ಕಂಪ್ಲೀಟ್ಲಿ ಪೇಔಟ್ಸ್ ಕೂಡ ಲೈಕ್ ರಿಕ್ವೆಸ್ಟ್ ಮಾಡಿದ್ದೀನಿ, ನಿಮ್ ಮುಂದೆ ಲೈವ್ ಅಲ್ಲಿ ರಿಕ್ವೆಸ್ಟ್ ಮಾಡಿದೆ, ಮೇಲ್ ಕೂಡ ನಿಮ್ ಮುಂದೆನೆ ಬಂದಿದೆ. ಅಂಡ್ ಮೇಲ್ ಟೈಮಿಂಗ್ಸ್ ಕೂಡ ಚೆಕ್ ಮಾಡ್ಕೋಬಹುದು, ಯಾಕಂದ್ರೆ ತುಂಬಾ ಜನ ಇರ್ತಾರೆ ಅದ್ರಲ್ಲೂ ಏನಾದ್ರು ಹುಡುಕೋರು. ನಂಗೆ ಅದಕ್ಕೆ ಲೈಕ್ 5:58 1 ಮಿನಿಟ್ ಆಗೋ ನ್ಯೂಸ್ ಬೈ ಲೈಕ್ ಏನದು ನ್ಯೂಸ್ ಅಂತೀನಿ, ಆ ಮೆಸೇಜ್ ಬಂದಿರೋದು 1 ಮಿನಿಟ್ ಆಗೋ. ಸೊ ನಿಮ್ ಮುಂದೆನೆ ವಿಡ್ರಾಲ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ರೈಸ್ ಇಂದ ಹೆಂಗೆ ಬ್ಯಾಂಕ್ ಅಕೌಂಟ್ ವಿಡ್ರಾಲ್ ತಗೋಬೇಕು ಅಂತ ಅದನ್ನ ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಲೈಕ್ ದ ವಿಡಿಯೋ ಅಂಡ್ ಕಮೆಂಟ್. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಶೋ ಸಮ್ ಲವ್ ಅಂಡ್ ಸಪೋರ್ಟ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಥ್ಯಾಂಕ್ ಯು.